ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂದ್ರಾ ಟಿವಿ. ನಾನು ಇತ್ತೀಚಿನ ಗ್ಯಾಜೆಟ್ಗಳು ಮತ್ತು ಟೆಕ್ ಉತ್ಪನ್ನಗಳನ್ನು ಪರಿಶೀಲಿಸುತ್ತೇನೆ. ಇಂದು ನಾನು ಮಾರ್ಚ್ 30ರಂದು ಭಾರತದಲ್ಲಿ ಬಿಡುಗಡೆಯಾದ ಶೋಮಿಯ ಬಜೆಟ್ ಸ್ಮಾರ್ಟ್ಫೋನ್ ರೆಡ್ಮಿ 12Cಯ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ. ಈ ಫೋನ್ ಖರೀದಿಸಲು ಯೋಗ್ಯವಾಗಿದೆಯೇ? ನೋಡೋಣ ಬನ್ನಿ. ರೆಡ್ಮಿ 12C 6.71 ಇಂಚಿನ IPS LCD ಡಿಸ್ಪ್ಲೇಯೊಂದಿಗೆ 720x1650 ಪಿಕ್ಸೆಲ್ಗಳ ರೆಸಲ್ಯೂಷನ್ ಅನ್ನು ಹೊಂದಿದೆ. ಇದು ವಿಡಿಯೋಗಳನ್ನು ವೀಕ್ಷಿಸಲು ಮತ್ತು ವೆಬ್ ಬ್ರೌಸ್ ಮಾಡಲು ಸಾಕಷ್ಟು ಯೋಗ್ಯವಾಗಿದೆ. ಡಿಸ್ಪ್ಲೇಯು 500 ನಿಟ್ಗಳ ಬ್ರೈಟ್ನೆಸ್, 1500:1 ಕಾಂಟ್ರಾಸ್ಟ್ ರೇಷಿಯೋ ಮತ್ತು 70% NTSCಯ ಕಲರ್ ಗ್ಯುಮುಟ್ ಅನ್ನು ಹೊಂದಿದೆ. ಫೋನ್ ಸೆಲ್ಫಿ ಕ್ಯಾಮರಾಕ್ಕಾಗಿ ವಾಟರ್ ಡ್ರಾಪ್ ನಾಚ್ ಮತ್ತು ಕೆಳಭಾಗದಲ್ಲಿ ತಿಕ್ ಚಿನ್ ಅನ್ನು ಹೊಂದಿದೆ. ಫೋನ್ ಮೀಡಿಯಾಟೆಕ್ ಹೀಲಿಯೋ G85 ಪ್ರೊಸೆಸರ್ನಿಂದ ಚಾಲಿತವಾಗುತ್ತದೆ. ಇದು ಆಕ್ಟೋಕೋರ್ ಚಿಪ್ ಆಗಿದ್ದು 2 ಕಾರ್ಟೆಕ್ಸ್ A75 ಕೋರ್ಗಳನ್ನು 2.0 GHz ಮತ್ತು 6 ಕಾರ್ಟೆಕ್ಸ್ A55 ಕೋರ್ಗಳು 1.8 GHzನಲ್ಲಿ ಕ್ಲಾಕ್ ಮಾಡಲಾಗಿದೆ. ಫೋನ್ ಗ್ರಾಫಿಕ್ಸ್ಗಾಗಿ ಮಾಲಿ G52 MC2 GPU ಅನ್ನು ಸಹ ಹೊಂದಿದೆ. ರಿಯಲ್ಮಿ 12C 3 ರೂಪಾಂತರಗಳಲ್ಲಿ ಬರುತ್ತದೆ: 4GB RAM ಪ್ಲಸ್ 64GB ಸ್ಟೋರೇಜ್, 4GB RAM ಪ್ಲಸ್ 128GB ಸ್ಟೋರೇಜ್ ಮತ್ತು 6GB RAM ಪ್ಲಸ್ 128GB ಸ್ಟೋರೇಜ್. ರೆಡ್ಮಿ 12C ಆಂಡ್ರಾಯ್ಡ್ 12ನಲ್ಲಿ MIUI 13 ಜೊತೆಗೆ ರನ್ ಆಗುತ್ತದೆ. MIUI 13 ಶೋಮಿಯ ಕಸ್ಟಮ್ ಸ್ಕಿನ್ನ ಇತ್ತೀಚಿನ ಆವೃತ್ತಿಯಾಗಿದ್ದು, ಅದು ಬಹಳಷ್ಟು ವೈಶಿಷ್ಟ್ಯಗಳು ಮತ್ತು ಕಸ್ಟಮೈಸೇಷನ್ ಆಯ್ಕೆಗಳನ್ನು ನೀಡುತ್ತದೆ. MIUI 13ರ ಕೆಲವು ಹೈಲೈಟ್ಸ್ಗಳು: ನ್ಯೂ ಡಿಸೈನ್, ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್, ಎನ್ಹಾನ್ಸ್ಡ್ ಪ್ರೈವಸಿ ಅಂಡ್ ಬೆಟರ್ ಮಲ್ಟಿಟಾಸ್ಕಿಂಗ್. ರೆಡ್ಮಿ 12Cಯ ಹಿಂಭಾಗದಲ್ಲಿ ಡ್ಯುಯಲ್ ಕ್ಯಾಮರಾ ಸೆಟಪ್ ಅನ್ನು ಹೊಂದಿದೆ. ಇದು 50MP ಮುಖ್ಯ ಕ್ಯಾಮರಾ ಮತ್ತು 2MP ಡೆಪ್ತ್ ಸೆನ್ಸಾರ್ ಅನ್ನು ಒಳಗೊಂಡಿದೆ. ಮುಖ್ಯ ಕ್ಯಾಮರಾದಿಂದ ಉತ್ತಮ ಬೆಳಕಿನ ಪರಿಸ್ಥಿತಿಗಳಲ್ಲಿ ವಿವರವಾದ ಮತ್ತು ತೀಕ್ಷ್ಣವಾದ ಫೋಟೋಗಳನ್ನು ಸೆರೆ ಹಿಡಿಯಬಹುದು. ಆದರೆ ಕಡಿಮೆ ಬೆಳಕು ಮತ್ತು ಒಳಾಂಗಣ ಸನ್ನಿವೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಶೆಯನ್ನು ಉಂಟು ಮಾಡುತ್ತದೆ. ಪೋರ್ಟ್ರೇಟ್ ಶಾಟ್ಗಳಿಗಾಗಿ ಬೊಕೆ ಎಫೆಕ್ಟ್ಗಳನ್ನು ರಚಿಸಲು ಡೆಪ್ತ್ ಸೆನ್ಸಾರ್ ಸಹಾಯ ಮಾಡುತ್ತದೆ. ಕ್ಯಾಮರಾ ಅಪ್ಲಿಕೇಶನ್ HDR, AIC ಡಿಟೆಕ್ಷನ್, ನೈಟ್ ಮೋಡ್ ಅಂಡ್ ಪ್ಯಾನೋರಾಮಾದಂತಹ ಕೆಲವು ಮೋಡ್ಗಳನ್ನು ಸಹ ಹೊಂದಿದೆ. ವಿಡಿಯೋ ರೆಕಾರ್ಡಿಂಗ್ ಗುಣಮಟ್ಟವು 30 ಫ್ರೇಮ್ಸ್/ಸೆಕೆಂಡ್ನಲ್ಲಿ 1080 ಪಿಕ್ಸೆಲ್ಗೆ ಸೀಮಿತವಾಗಿದೆ. ಮುಂಭಾಗದ ಕ್ಯಾಮರಾವು 5MP ಸೆನ್ಸಾರ್ ಅನ್ನು ಹೊಂದಿದ್ದು, ಅದು ಯೋಗ್ಯವಾದ ಸೆಲ್ಫಿಗಳು ಮತ್ತು ವಿಡಿಯೋ ಕರೆಗಳನ್ನು ತೆಗೆದುಕೊಳ್ಳಬಹುದು. ಮುಂಭಾಗದ ಕ್ಯಾಮರಾ ಫೇಸ್ ಅನ್ಲಾಕ್ ಅನ್ನು ಸಹ ಬೆಂಬಲಿಸುತ್ತದೆ. ಇದು ವೇಗವಾಗಿ ಮತ್ತು ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ರೆಡ್ಮಿ 12C ಒಂದು ಬೃಹತ್ 5000 mAh ಬ್ಯಾಟರಿಯನ್ನು ಹೊಂದಿದ್ದು, ಮಧ್ಯಮ ಬಳಕೆಯೊಂದಿಗೆ ಸುಲಭವಾಗಿ 1 ದಿನ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಉಳಿಯುತ್ತದೆ. ಫೋನ್ 10 ವ್ಯಾಟ್ ವೈಡ್ ಚಾರ್ಜಿಂಗ್ ಅನ್ನು ಸಹ ಬೆಂಬಲಿಸುತ್ತದೆ. ಇದು ತುಂಬಾ ವೇಗವಾಗಿಲ್ಲ, ಆದರೆ ಈ ಬೆಲೆ ಶ್ರೇಣಿಗೆ ಸ್ವೀಕಾರಾರ್ಹವಾಗಿದೆ. ಫೋನ್ ವೈರ್ಲೆಸ್ ಚಾರ್ಜಿಂಗ್ ಅಥವಾ ರಿವರ್ಸ್ ಚಾರ್ಜಿಂಗ್ ಅನ್ನು ಬೆಂಬಲಿಸುವುದಿಲ್ಲ. ರೆಡ್ಮಿ 12C ಹಿಂಭಾಗದಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನು ಹೊಂದಿದೆ. ಇದು ತ್ವರಿತ ಮತ್ತು ವಿಶ್ವಾಸಾರ್ಹವಾಗಿದೆ. ಫೋನ್ 3.5mm ಹೆಡ್ಫೋನ್ ಜಾಕ್, FM ರೇಡಿಯೋ, ಮೈಕ್ರೋ USB ಪೋರ್ಟ್ ಮತ್ತು ಡ್ಯುಯಲ್ ಸಿಮ್ ಸ್ಲಾಟ್ಗಳನ್ನು ಸಹ ಹೊಂದಿದೆ. ಫೋನ್ ವೈಫೈ, ಬ್ಲೂಟೂತ್, GPS, NFC ಮತ್ತು 4G LTE ನೆಟ್ವರ್ಕ್ಗಳನ್ನು ಸಹ ಬೆಂಬಲಿಸುತ್ತದೆ. ರೆಡ್ಮಿ 12C 4 ಬಣ್ಣಗಳಲ್ಲಿ ಲಭ್ಯವಿದೆ: ಬ್ಲ್ಯಾಕ್, ಬ್ಲೂ, ಮಿಂಟ್ ಅಂಡ್ ವೈಲೆಟ್. ಫೋನ್ ಬೇಸ್ ಮಾಡೆಲ್ ಅಂದರೆ 4GB RAM ಪ್ಲಸ್ 64GB ಸ್ಟೋರೇಜ್ಗೆ $8,999, 4GB RAM ಪ್ಲಸ್ 128GB ಸ್ಟೋರೇಜ್ಗೆ $9,999 ಮತ್ತು ಟಾಪ್ ವೇರಿಯಂಟ್ 6GB RAM ಪ್ಲಸ್ 128GB ಸ್ಟೋರೇಜ್ಗೆ $10,999ಗೆ ಅಮೆಝಾನ್ನಲ್ಲಿ ಲಭ್ಯವಿದೆ. ಹಾಗಾದರೆ ನೀವು ರೆಡ್ಮಿ 12Cಯನ್ನು ಖರೀದಿಸಬೇಕೇ? ಸರಿ, ನೀವು ಕಾಲಿಂಗ್, ಮೆಸೇಜಿಂಗ್, ಸೋಷಿಯಲ್ ಮೀಡಿಯಾ ಆ್ಯಂಡ್ ಕ್ಯಾಶುಯಲ್ ಗೇಮಿಂಗ್ನಂತಹ ಬೇಸಿಕ್ ಟಾಸ್ಕ್ಗಳನ್ನು ನಿಭಾಯಿಸಬಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಸ್ಮಾರ್ಟ್ಫೋನ್ಗಾಗಿ ಹುಡುಕುತ್ತಿದ್ದರೆ ರೆಡ್ಮಿ 12C ಉತ್ತಮ ಆಯ್ಕೆಯಾಗಿದೆ. ಇದು ದೊಡ್ಡ ಡಿಸ್ಪ್ಲೇ, ಯೋಗ್ಯ ಪ್ರೊಸೆಸರ್, ಬೃಹತ್ ಬ್ಯಾಟರಿ ಮತ್ತು ಸ್ವೀಕಾರಾರ್ಹ ಕ್ಯಾಮರಾವನ್ನು ಹೊಂದಿದೆ. ಆದಾಗ್ಯೂ ನೀವು ಬೆಟರ್ ಪರ್ಫಾರ್ಮೆನ್ಸ್, ಡಿಸ್ಪ್ಲೇ ಕ್ವಾಲಿಟಿ, ಕ್ಯಾಮರಾ ಕ್ವಾಲಿಟಿ ಆರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಬಯಸಿದರೆ ನೀವು ಬೇರೆಡೆ ನೋಡಲು ಬಯಸಬಹುದು. ರೆಡ್ಮಿ 12Cಯ ಒಂದಷ್ಟು ಮಾಹಿತಿಗಳು ಇಷ್ಟು. ನಿಮಗೆ ಇದು ಸಹಾಯಕ ಮತ್ತು ತಿಳುವಳಿಕೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಹೆಚ್ಚಿನ ಟೆಕ್ನಾಲಜಿ ರಿವ್ಯೂಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದ್ರಾ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡುತ್ತೇನೆ. ಥ್ಯಾಂಕ್ ಯು.